21ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕ್ರಿಯೇಟಿವ್ ಕಾಲೇಜಿನ ಈ ಪರಿಸರದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲರ ಸಹಕಾರದೊಂದಿಗೆ ಇವತ್ತು ಇದು ಸಿದ್ಧಗೊಂಡಿದೆ. ಸಾಹಿತ್ಯದ ಕುರಿತಂತೆ ನೀಲವರ ಸುರೇಂದ್ರ ಅಡಿಗರು ಗುಡುಗಿನ ಭಾಷಣವನ್ನು ಮಾಡಿದ್ದಾರೆ. ಗುಡುಗಾದ ನಂತರ ಸ್ವಲ್ಪ ಮೌನ ಇರಬೇಕು, ಮಳೆ ಬರಬೇಕು. ಕಾರ್ಕಳ ಮತ್ತು ಈ ಪರಿಸರ ಜೈನ ಕಾಲದ ಅರಸರ ಕಾಲಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ದು ನಮಗೆ ಇತಿಹಾಸಗಳಲ್ಲಿ ಗೊತ್ತಿದೆ. ಅವತ್ತಿನ ಜೈನ ಆಡಳಿತ ಅರಸರ ಕಾಲದಲ್ಲಿಯೇ ಸಾಹಿತ್ಯಕ್ಕೆ ಒಂದು ವಿಶೇಷವಾದಂಥ ಕೊಡುಗೆಯನ್ನ ಅವತ್ತಿನ ಜೈನ ಪರಂಪರೆ ನಮಗೆ ಕೊಟ್ಟಿದ್ದು ಇವತ್ತಿನ ಕಾಲಘಟ್ಟಕ್ಕೂ ಕೂಡ ಅದು ಪ್ರಸ್ತುತ. ರತ್ನಾಕರ ವರ್ಣೆಯಿಂದ ಆರಂಭವಾದಂಥ ಸಾಹಿತ್ಯದ ಕೃಷಿ ನಂದಳಿಕೆ ಮುದ್ದಣ್ಣನ ತನಕ ಅದು ಬೆಳೆದು ನಿಂತು ಇವತ್ತು ಕ್ರಿಯೇಟಿವ್ ಕಾಲೇಜಿನಂತ ಒಂದು ವಿದ್ಯಾಸಂಸ್ಥೆ 75 ಪುಸ್ತಕಗಳನ್ನ ಬಿಡುಗಡೆ ಮಾಡುವ ಹಂತಕ್ಕೂ ಕೂಡ ಬೆಳೆದು ನಿಂತಿದೆ ಅಂತಂದ್ರೆ ಕಾರ್ಕಳದ ಈ ಪರಿಸರದಲ್ಲಿ ಸಾಹಿತ್ಯದ ಕೃಷಿ ಚಟುವಟಿಕೆಗಳು ನಿರಂತರವಾಗಿ ಬೆಳೀತಾನೆ ಬಂದಿದೆ. ಹೊಸ ಹೊಸ ಪೀಳಿಗೆ ಇದಕ್ಕೆ ಸೇರ್ಪಡೆಗೊಳ್ತಾನೆ ಇದೆ. ಕನ್ನಡದ ಸಾಹಿತ್ಯ, ಇದರ ಬೆಳೆದು ಬಂದಂತ ಪರಂಪರೆಗಳು, ಇವತ್ತಿನ ಸವಾಲುಗಳು ಇವೆಲ್ಲವೂ ಸಾಹಿತ್ಯ ಸಮ್ಮೇಳನಗಳಲ್ಲಿ ಚರ್ಚೆಗಳಲ್ಲಿ ಹಾಗೆ ಆಗ್ತದೆ. ಆದ್ರೆ ಅವತ್ತಿನಿಂದ ಇವತ್ತಿನ ತನಕ ನಾನು ಆಗ್ಲೇ ಉಲ್ಲೇಖ ಮಾಡಿದಂತೆ ಜೈನ ಅರಸರ ಕಾಲದಿಂದ ಹಿಡಿದು ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಏನು ಆರಂಭ ಮಾಡಿದ್ರು, ಎಲ್ಲರ ಕಾಲಘಟ್ಟದಲ್ಲಿ ಸಾಹಿತ್ಯಕ್ಕೆ ಒಂದು ವಿಶೇಷವಾದಂಥ ಆದ್ಯತೆಯನ್ನ ಆಡಳಿತ ವರ್ಗ ಕೊಡ್ತಾನೆ ಬಂದಿದೆ. ನಿರೀಕ್ಷೆಗಳು ಬೇರೆ ಬೇರೆ ಇರ್ಬೋದು. ಇವತ್ತಿಗೆ ಇನ್ನಷ್ಟು ಚೆನ್ನಾಗಿ ಆಗ್ಬೇಕು, ಆಗಾಗ್ಬೇಕು, ಈಗಾಗ್ಬೇಕು ಅನ್ನುವಂತ ನಿರೀಕ್ಷೆಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಆದ್ರೆ ಇವತ್ತಿನ ಮಕ್ಕಳಿಗೆ ಕನ್ನಡದ ಸಾಹಿತ್ಯದ ಆಸಕ್ತಿಯನ್ನ ಬೆಳೆಸಬೇಕಾಗಿರುವಂತದ್ದು ಇಂಥ ಸಂಘಟನೆಗಳದ್ದು, ಇಂಥ ವೇದಿಕೆಗಳದ್ದು ಕರ್ತವ್ಯ ಅಂತ ಅನ್ಕೊಳ್ತೇನೆ. ಅಲ್ಲಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾಹಿತ್ಯಗಳನ್ನ ಕಂಡಾಗ ಹೊಸ ಪೀಳಿಗೆ ಇದನ್ನು ಅನುಸರಿಸ್ಕೊಂಡು ಬರಬೇಕು ಅಂತೇಳಿ ನಮ್ಗೆ ಅನ್ಸುತ್ತೆ. ಸಾಹಿತ್ಯ ಸಮ್ಮೇಳನಗಳು ಹೊಸ ಪೀಳಿಗೆಗೆ ಕನ್ನಡದ ಬಗ್ಗೆ ಆಸಕ್ತಿಯನ್ನು ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲೂ ಕೂಡ ಚಿಂತನೆಯನ್ನು ಮಾಡಬೇಕಾಗಿರುವಂಥದ್ದು ಸಾಹಿತ್ಯ ಪರಿಷತ್ತಿನ ಕರ್ತವ್ಯ ಅಂತ ನಾನು ಅನ್ಕೊಳ್ತೇನೆ. ನಾನು ಇನ್ನೊಂದ್ಸರಿ ಅದನ್ನ ಇವತ್ತು ಹೇಳಿದ್ರೆ ಅದು ಅಪಾರ್ಥ ಆಗ್ಬಿಡ್ಬೋದು, ತೊಂದರೆ ಇಲ್ಲ, ಹೇಳ್ಬಿಡ್ತಾರೆ. 4 ನಿಮಿಷ ತಗೋತಾರೆ. ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನಗಳು ನಡೆಯುತ್ತೆ. ನಾನು ನೀಲವರ ಅಡಿಗರಿಗೆ ಮತ್ತು ಉಳಿದವರಿಗೆ ವಿನಂತಿ ಮಾಡೋದೇನು ಅಂತ ಕೇಳಿದ್ರೆ, ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿದ್ದಾಗಲೂ ಕೂಡ ಇದೊಂದು ಚಿಂತನೆ ಮಾಡಿದ್ದೆ. ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನಗಳು ಅಂದ್ರೆ ಸಾಹಿತ್ಯಕ್ಕಿಂತ ಹೆಚ್ಚಾಗಿ ಆ ಸಾಹಿತ್ಯ ಸಮ್ಮೇಳನದಲ್ಲಿ ವೆಜ್ ಇರಬೇಕು, ನಾನ್ ವೆಜ್ ಇರಬೇಕು ಅನ್ನುವಂಥ ಚರ್ಚೆಗಳೇ ದೊಡ್ಡದು. ಮತ್ತು 2 ಲಕ್ಷ ಜನರಿಗೆ ಊಟ ಕೊಡ್ತೀವಿ ಅನ್ನುವಂಥದ್ದೇ ಸಾಹಿತ್ಯ ಸಮ್ಮೇಳನದ ಹೆಗ್ಗಳಿಕೆ ಎನ್ನುವಷ್ಟರ ಮಟ್ಟಿಗೆ ಇವತ್ತಿನ ಸಾಹಿತ್ಯ ಸಮ್ಮೇಳನಗಳು ಬೆಳಿಲಿಕ್ಕೆ ಪ್ರಾರಂಭ ಆಗ್ಬಿಟ್ಟಿದೆ. ಇದು ಸಾಹಿತ್ಯ ಸಮ್ಮೇಳನದ ಸಾರ್ಥಕತೆಯೂ ಅಲ್ಲ, ಸಾಹಿತ್ಯ ಸಮ್ಮೇಳನದ ಭಾವವೂ ಕೂಡ ಅದಲ್ಲ. ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯದ ಬಗ್ಗೆ ಒಂದು ವಿಮರ್ಶಾತ್ಮಕವಾದಂತಹ ಚರ್ಚೆಗಳು ನಡೀಬೇಕು, ಒಂದು ಒಳ್ಳೆಯ ಆಡಿಯನ್ಸ್ ಇರಬೇಕು. ಈ ಹಿನ್ನೆಲೆಯಲ್ಲಿ ಸಾಹಿತ್ಯ ಪರಿಷತ್ತು ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದ ತನಕಗೂ ಕೂಡ ನಡಿಬೇಕು. ನಾನು ಯಾಕೆ ಇದನ್ನು ಉಲ್ಲೇಖ ಮಾಡಿದೆ ಅಂದ್ರೆ, ಕಳೆದ ಬಾರಿ ಮಂಡ್ಯದಲ್ಲಿ ನಡೆದಾಗ 2 ಲಕ್ಷ ಜನ ಊಟ ಮಾಡಿದ್ದೇ ಸಾಹಿತ್ಯ ಸಮ್ಮೇಳನದ ಯಶಸ್ಸು ಅನ್ನೋಷ್ಟರ ಮಟ್ಟಿಗೆ 15-20 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ದಾರೆ. 600 ರೂಪಾಯಿ ಮೊದಲ ಸಾಹಿತ್ಯ ಸಮ್ಮೇಳನಕ್ಕೆ ಕೊಟ್ಟಿದ್ದು, ಕಳೆದ ವರ್ಷ 25 ಕೋಟಿ ರೂಪಾಯಿ ತನಕ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ಕಾರ ಖರ್ಚುಗಳನ್ನು ಮಾಡಿದ್ದು ನಮಗೆ ಗೊತ್ತಿದೆ. ಇದರಿಂದ ಸಾಹಿತ್ಯ ಬೆಳೆಯುತ್ತೆ ಅಂತ ನನಗೇನು ಅನ್ಸೋದಿಲ್ಲ.